ನಮಸ್ತೆ ಸ್ನೇಹಿತರೆ, ವೆಲ್ನೆಸ್ ವಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದು ನಾನು ನಿಮಗೆ ಒಂದು ಪ್ರಶ್ನೆ ಕೇಳಲು ಬಯಸ್ತೇನೆ. ಅದೇನೆಂದರೆ, ಕೊನೆಯದಾಗಿ ನೀವು ನಿಮ್ಮ ದೇಹದೊಳಗೆ ನಿಜವಾಗಿ ಬದುಕಿದ್ದು ಯಾವಾಗ? ಇದು ದೇಹದ ಬಗ್ಗೆ ಯೋಚಿಸಿದ್ದಲ್ಲ, ಕನ್ನಡಿಯಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡದ್ದಲ್ಲ, ನಿಮ್ಮ ತೂಕ, ನಿಮ್ಮ ಬಣ್ಣ, ನಿಮ್ಮ ರೂಪದ ಬಗ್ಗೆ ಚಿಂತಿಸಿದ್ದಲ್ಲ. ಆದರೆ ಇದು ನಿಮ್ಮ ಪಾದಗಳು ನೆಲವನ್ನು ಸ್ಪರ್ಶಿಸುವ ಅನುಭವವನ್ನು ನೀವು ಕೊನೆಯದಾಗಿ ಯಾವಾಗ ಗಮನಿಸಿದ್ದೀರಿ? ನಿಮ್ಮ ಉಸಿರಾಟದ ಏರಿಳಿತವನ್ನು ಯಾವಾಗ ಕೇಳಿದ್ದೀರಿ? ನಿಮ್ಮ ಹೃದಯದ ಬಡಿತವನ್ನು ಯಾವಾಗ ಅನುಭವಿಸಿದ್ದೀರಿ? ಸ್ನೇಹಿತರೆ, ನಾವು ಬದುಕುತ್ತಿರುವುದು ದೇಹದೊಳಗಲ್ಲ, ತಲೆಯೊಳಗೆ. ನಿನ್ನೆ ನಡೆದ ಘಟನೆಗಳ ಪಶ್ಚಾತ್ತಾಪ, ನಾಳೆಯ ಚಿಂತೆ, ಇತರರು ಏನು ಯೋಚಿಸುತ್ತಾರೆ ನಮ್ಮ ಬಗ್ಗೆ ಅನ್ನೋ ಒಂದು ಭಯ, ಇವುಗಳ ಮಧ್ಯೆನೇ ನಮ್ಮ ಜೀವನ ಸಾಗ್ತಾ ಇದೆ. ದೇಹ ನಮಗೆ ಒಂದು ಕೇವಲ ವಾಹನ ಆಗಿಬಿಟ್ಟಿದೆ, ಕೆಲಸಕ್ಕೆ ಕರೆದೊಯ್ಯುವ ಒಂದು ಸಾಧನ, ಜವಾಬ್ದಾರಿಗಳ ಹೊರುವ ಒಂದು ಯಂತ್ರ. ಅದು ನೋವನ್ನು ಸಹಿಸುತ್ತೆ, ಆಯಾಸವನ್ನು ಹೊತ್ಕೊಳ್ಳುತ್ತೆ, ಒತ್ತಡವನ್ನು ಸಂಗ್ರಹಿಸುತ್ತೆ. ಆದರೆ ನಾವು ಅದನ್ನು ಕೇಳೋದನ್ನು ಬಹಳ ಹಿಂದೆಯೇ ಮರ್ತೋಗ್ಬಿಟ್ಟಿದ್ದೇವೆ. ನಮ್ಮ ದೇಹ ಪ್ರತಿದಿನ ಏನೋ ಹೇಳಲು ಪ್ರಯತ್ನ ಪಡ್ತಾ ಇರುತ್ತೆ. ಸ್ವಲ್ಪ ವಿಶ್ರಾಂತಿ ಬೇಕು, ನಾನು ಆಯಾಸಗೊಂಡಿದ್ದೇನೆ, ನನಗೆ ಅಳಬೇಕು ಅಂತ ಅನ್ನಿಸ್ತಾ ಇದೆ, ನನಗೆ ಸಂತೋಷವನ್ನು ಅನುಭವಿಸ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತ. ಆದರೆ ನಾವು ಹೇಳೋದು ಒಂದೇ, ಇನ್ನೂ ಸ್ವಲ್ಪ ಕೆಲಸ ಮುಗಿದ ಮೇಲೆ ನೋಡೋಣ ಅಂತ. ಸ್ನೇಹಿತರೆ, ಆಳವಾದ ಬದುಕಿಗೆ ದೇಹ ಅಡ್ಡಿಯಲ್ಲ, ದೇಹವೇ ಆಳವಾದ ಬದುಕಿನ ದಾರಿ. ನಾವು ಸಂತೋಷವನ್ನು ದೇಹದ ಮೂಲಕವೇ ಅನುಭವಿಸುತ್ತೇವೆ. ಅದನ್ನೇ ನಾವು ಪಂಚೇಂದ್ರಿಯಗಳು ಅಂತ ಕರೀತೇವೆ. ಒಂದು ಮಗುವಿನ ಅಪ್ಪುಗೆಯನ್ನು, ಒಬ್ಬ ತಾಯಿಯ ಸ್ಪರ್ಶವನ್ನು, ಮಳೆಯ ಹನಿಗಳ ತಂಪನ್ನು, ಗಾಳಿಯ ಮೃದುವಾದ ಸ್ಪರ್ಶವನ್ನು, ಇವೆಲ್ಲವನ್ನು ಅನುಭವಿಸುವುದು ನಮ್ಮ ದೇಹದ ಮೂಲಕವೇ. ನಮ್ಮ ಭಾವನೆಗಳು ದೇಹದಲ್ಲೇ ನೆಲೆಸಿರುತ್ತವೆ. ಭಯ ಬಂದಾಗ ಹೊಟ್ಟೆ ಬಿಗಿಯಾಗುತ್ತೆ, ದುಃಖ ಬಂದಾಗ ಎದೆ ಭಾರ ಆಗುತ್ತೆ, ಸಂತೋಷ ಬಂದಾಗ ಮುಖ ಅರಳುತ್ತೆ, ಪ್ರೀತಿ ಬಂದಾಗ ಹೃದಯ ಉಷ್ಣವತ್ತವಾಗುತ್ತೆ. ದೇಹ ನಮ್ಮ ವಿರುದ್ಧವಲ್ಲ, ದೇಹ ನಮ್ಮ ಜೊತೆ ಮಾತನಾಡುತ್ತಿರುವ ಒಬ್ಬ ಸ್ನೇಹಿತ. ಒಂದು ಉದಾಹರಣೆ ತಗೊಳ್ಳೋಣ. ಒಬ್ಬ ಯುವತಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಲು. ಒಳ್ಳೆಯ ಸಂಬಳ, ಒಳ್ಳೆಯ ಹುದ್ದೆ. ಆದರೆ ಅವಳಿಗೆ ಯಾವಾಗಲೂ ಆಯಾಸ, ನಿದ್ರೆ ಬರದೇ ಇರೋದು, ಕೋಪ ಹೆಚ್ಚಾಗೋದು, ಸಣ್ಣ ಸಣ್ಣ ವಿಷಯಗಳಿಗೂ ಅಳೋದು, ಈ ರೀತಿಯಾದಂಥ ಒಂದು ವರ್ತನೆಯನ್ನು ಅವಳು ನೋಡ್ತಾ ಇದ್ಲು. ಆಗ ವೈದ್ಯಕೀಯ ಪರೀಕ್ಷೆಗಳಲ್ಲಿ ದೊಡ್ಡ ಸಮಸ್ಯೆಯನ್ನು ಕಂಡು ಬರಲಿಲ್ಲ. ಒಂದು ದಿನ ಒಂದು ಯೋಗ ಶಿಕ್ಷಕಿ ಅವಳಿಗೆ ಒಂದು ಮಾತನ್ನ ಹೇಳಿದ್ಲು. ಪ್ರತಿದಿನ 5 ನಿಮಿಷ ಏನನ್ನಾದರೂ ಬದಲಾಯಿಸಬೇಡ, ಆದರೆ ಕೇವಲ ನಿನ್ನ ಉಸಿರನ್ನು ಕೇಳು ಅಂತ. ಮೊದಲ ದಿನ ಅವಳಿಗೆ ಅಸಹನೆ ಆಯಿತು. 2ನೇ ದಿನ ಮನಸ್ಸು ಸ್ವಲ್ಪ ಓಡಿತ್ತು. ಆದರೆ ಕೆಲವು ವಾರಗಳ ನಂತರ ಅವಳು ಅರಿತುಕೊಂಡು, ತಾನು ಆಯಾಸಗೊಂಡಿದ್ದೇನೆ ಎಂದು ದೇಹ ಬಹಳ ದಿನಗಳ ಹಿಂದೆಯೇ ಹೇಳ್ತಾ ಇತ್ತು ಅಂತ. ತಾನು ದುಃಖದಲ್ಲಿದ್ದೇನೆ ಎಂದು ಹೃದಯ ಬಹಳ ದಿನಗಳಿಂದನೇ ಕೂಗ್ತಾ ಇತ್ತು. ಆದರೆ ಅವಳು ಅದನ್ನು ಕೇಳಿರಲಿಲ್ಲ. ಆ ದಿನ ಅವಳು ಮೊದಲ ಬಾರಿಗೆ ತನ್ನೊಳಗೆ ಮನೆಗೆ ಬಂದಳು. ಸ್ನೇಹಿತರೆ, ನಾವು ಜಗತ್ತಿನ ಎಲ್ಲರನ್ನೂ ಭೇಟಿ ಮಾಡ್ತೇವೆ, ಆದರೆ ನಮ್ಮನ್ನೇ ಭೇಟಿಯಾಗುವುದನ್ನು ಮರೆತು ಬಿಡ್ತೇವೆ. 1 ನಿಮಿಷ ಕಣ್ಣು ಮುಚ್ಚಿ ನಿಮ್ಮ ಪಾದಗಳನ್ನು ಅನುಭವಿಸಿ, ನಿಮ್ಮ ಉಸಿರ ಚಲನೆಯನ್ನು ಗಮನಿಸಿ, ನಿಮ್ಮ ಎದೆಯೊಳಗಿನ ಮಿಡಿತವನ್ನು ಆಲಿಸಿ, ನಿಮ್ಮ ದೇಹಕ್ಕೆ ಕೇಳಿ, ನೀನು ಹೇಗಿದ್ದೀಯಾ? ಬಹುಶಃ ಅದು ಹೇಳ್ಬೋದು, ನನಗೆ ವಿಶ್ರಾಂತಿ ಬೇಕು, ನನಗೆ ಪ್ರೀತಿ ಬೇಕು, ನನಗೆ ಅಳಬೇಕು, ನನಗೆ ಬದುಕಬೇಕು ಅಂತ. ಸ್ನೇಹಿತರೆ, ಯುವರ್ ಬಾಡಿ ಹಿಯರ್ಸ್ ಎವ್ರಿಥಿಂಗ್ ಯುವರ್ ಮೈಂಡ್ ಸೇಸ್. ಅಂದರೆ ನಿಮ್ಮ ಮನಸ್ಸು ಹೇಳುವ ಪ್ರತಿಯೊಂದು ಮಾತನ್ನು ನಿಮ್ಮ ದೇಹ ಕೇಳುತ್ತೆ. ಆದ್ದರಿಂದ ನಿಮ್ಮ ದೇಹದೊಂದಿಗೆ ಯುದ್ಧ ಮಾಡಬೇಡಿ, ಅದನ್ನು ದ್ವೇಷಿಸಬೇಡಿ, ಅದನ್ನು ಪ್ರೀತಿಸಿ, ಅದನ್ನು ಆಲಿಸಿ, ಅದಕ್ಕೆ ಕೃತಜ್ಞತೆಯನ್ನು ಕೊಡಿ, ಗ್ರ್ಯಾಟಿಟ್ಯೂಡ್ ಹೇಳಿ ನಿಮ್ಮ ದೇಹಕ್ಕೆ. ಸ್ನೇಹಿತರೆ, ಬದುಕು ಎಂದರೆ ಕೇವಲ ಉಸಿರಾಡೋದಲ್ಲ, ಪ್ರತಿಯೊಂದು ಉಸಿರನ್ನು ಅನುಭವಿಸುವುದು ನಿಜವಾದ ಬದುಕು. ಕೇವಲ ನಡೆಯುವುದು ಜೀವನ ಅಲ್ಲ,
ಪ್ರತಿಯೊಂದು ಹೆಜ್ಜೆಯನ್ನು ಅರಿಯುವುದು ನಿಜವಾದ ಬದುಕು. ಕೇವಲ ಬದುಕು ಉಳಿಯುವುದಲ್ಲ, ಜೀವನವನ್ನು ಸಂಪೂರ್ಣವಾಗಿ ಅನುಭವಿಸುವುದೇ ನಿಜವಾದ ಬದುಕು. ಹಿಂದೆ ಒಂದು ನಿರ್ಧಾರ ಮಾಡಿ ಸ್ನೇಹಿತರೆ, ಪ್ರತಿದಿನ 5 ನಿಮಿಷ ನಿಮ್ಮ ತಲೆಯಿಂದ ಹೊರಬಂದು ನಿಮ್ಮ ದೇಹದೊಳಗೆ ಮರಳಿ ಬನ್ನಿ. ಯಾಕೆಂದರೆ ನೀವು ಹುಡುಕುತ್ತಿರುವ ಶಾಂತಿ ದೂರದ ಬೆಟ್ಟಗಳಲ್ಲಿಲ್ಲ, ಅದು ನಿಮ್ಮ ಉಸಿರಿನ ಮಧ್ಯದ ಮೌನದಲ್ಲಿದೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನುಭವವನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಧನ್ಯವಾದಗಳು.